ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಾಣಂತಿಯರು ಈ ಬಿಸಿಲು ಟೈಮಲ್ಲಿ ಹೇಗೆ ಬಾಡಿಯನ್ನು ಬಂದು ತುಂಬ ಹೀಟ್ ಆಗದಿದ್ದಂಗೆ ನೋಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಜನರಿಗೆ ಈ ಒಂದು ಸಮ್ಮರ್ ಸೀಸನಲ್ಲಿ ಜ್ಯೂಸ್ ಕುಡಿಬೇಕು ಅನಿಸುತ್ತೆ, ಐಸ್ ನೀರು ಕುಡಿಬೇಕು ಅನಿಸುತ್ತೆ, ಐಸ್ ಕ್ರೀಮ್ ತಿನ್ನಬೇಕು ಅನಿಸುತ್ತೆ. ಬಾಣಂತನದಲ್ಲಿ ಮೈಯನ್ನು ಕೂಲಾಗಿ ಇಟ್ಕೋಬೇಕು, ತುಂಬ ಹೀಟ್ ಆಗೋ ಥರ ನೋಡ್ಕೋಬಾರ್ದು. ನಿಮ್ಗೆ ಹೀಟ್ ಆಯಿತು ಅಂದರೆ ಬೇಬಿಗೂ ಹೀಟ್ ಆಗುತ್ತೆ. ಹೇಗಂದರೆ ನೀವು ಫೀಡ್ ಮಾಡುವಂಥ ಹಾಲು ನಿಮ್ಮ ಒಂದು ಪ್ರತಿಯೊಂದು ದೇಹದ ಉಷ್ಣತೆಯನ್ನು ಹೊಂದ್ಕೊಂಡೇ ಬರೋದು. ಸೊ ಹಾಗಾಗಿ ನೀವು ಈಟ್ ಪದಾರ್ಥಗಳನ್ನು ತಿಂದು ಹಾಲು ಕೊಟ್ಟು ನೋಡಿ, ಮಗುಗೂ ಹೊಟ್ಟೆ ನೋವು ಬರುತ್ತೆ. ಸೊ ಅದಕ್ಕೇನೆ ಮಾಡ್ರೇಟ್ ಆಗಿ ಹೇಗೆ ಇಟ್ಕೊಳ್ಳೋದು ಅಂತ. ಕೆಲವ್ರು ಬಂದು ಬಾಣಂತನದಲ್ಲಿ ಐಸ್ ಕ್ರೀಮ್ ತಿನ್ನಬಾರ್ದಂತೆ, ಕೋಲ್ಡ್ ಆಗುತ್ತಂತೆ ಮಗುಗೆ, ಐಸ್ ನೀರು ಕುಡಿಬಾರ್ದಂತೆ, ಕೋಲ್ಡ್ ಆಗುತ್ತೆ, ಎಳ್ನೀರು ಕುಡಿಬಾರ್ದಂತೆ, ಫ್ರೂಟ್ ಜ್ಯೂಸ್ ತಗೋಬಾರ್ದಂತೆ, ಇಂಥವೆಲ್ಲ ಕ್ವೆಶನ್ಸ್ ಕೇಳ್ತೀರಾ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಎಳ್ನೀರು ಕುಡಿಬೋದು. ನಿಮಗೆ ಫಸ್ಟ್ ಡೇ ಡೆಲಿವರಿ ಆದಮೇಲೆ ಕೊಡ್ತಾರೆ. ನನಗೆ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ಬಂದು ಎಳ್ನೀರು ಕೊಟ್ಟಿದ್ರು, ಕಲ್ಲಂಗಡಿ ಜ್ಯೂಸ್ ಕೊಟ್ಟಿದ್ರು, ಮತ್ತು ಬಂದು ಚೆನ್ನಾಗಿ ಸೂಪ್ ಐಟಮ್ಸ್ ಚೆನ್ನಾಗಿ ಕೊಟ್ಟಿದ್ರು. ಯಾಕಂದರೆ ಫಸ್ಟ್ 1 ಡೇ ಬಂದು ಮೆತ್ತಗೆ ಜೀರ್ಣ ಆಗುವಂಥ ಊಟಗಳನ್ನೇ ಕೊಡ್ತಾರೆ, ಹೊಲಿಗೆ ಹಾಕಿರ್ತಾರಲ್ವ, ಹಾಗಾಗಿ. ಸೊ ನೀವು ಬಾಣಂತನದಲ್ಲಿ ಇದ್ದೀರಾ ಅಂತಂದಾಗ ಈ ಒಂದು ಮಿನಿಮಮ್ 11 ಮಂತ್ವರೆಗೂ ಬಾಣಂತನ ಅಂತ ಹೇಳ್ತಾರೆ. ಮೈಯಲ್ಲಿ ಅದು ಇರುತ್ತೆ ಸೂಕ್ಷ್ಮತೆ ಅನ್ನೋದು. ಸೊ ನೀವೇನು ಮಾಡಬೇಕು ಅಂದರೆ ಬಾರ್ಲಿ ಗೊತ್ತಿರುತ್ತೆ ನಿಮಗೆ, ಅದೆಲ್ಲ ತುಂಬ ಕಮ್ಮಿ ರೇಟ್ದೇನೆ 1/4 kg ಅರ್ಧ kg ತಂದಿಟ್ಕೊಳ್ಳಿ. ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಕುಕ್ಕರಲ್ಲಿ ಒಂದು 4-5 ವಿಸಿಲ್ ಓಡಿಸ್ಬಿಟ್ಟು ಅದಕ್ಕೆ ಉಪ್ಪು, ಇಲ್ಲಾಂದರೆ ನಿಮಗೆ ಬೇಕಂದ್ರೆ ಬೆಲ್ಲ ಹಾಕ್ಕೊಂಡು, ಇಲ್ಲಕ್ಕೆ ಹಾಕೊಂಡು ಪಾಯಸದ ರೂಪದಲ್ಲಿ ನೀವು ಬಾರ್ಲಿ ಗಂಜಿನ ತಗೋಬೋದು. ಬಾರ್ಲಿ ಅಕ್ಕಿಯನ್ನು ಕೂಡ ತಿನ್ಕೋಬೋದು ಬೇಯಿಸ್ಬಿಟ್ಟು. ಸೊ ಇವಾಗ ಬಾಡಿ ಬಂದು ತುಂಬ ಕೋಲ್ಡ್ ಆಗಲ್ಲ, ಹೀಟನ್ನು ಕಮ್ಮಿ ಮಾಡುತ್ತೆ. ನಿಮಗೆ ನೆಗಡಿ ಅಂಥವೆಲ್ಲ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಎರಡನೇದು ಬಂದು ಈಗ ಸೀಸನಲ್ ಫ್ರೂಟ್ಸ್ ಅಂತ ಬಂದಿರುವಾಗ ನೀವು ಕಲ್ಲಂಗಡಿಯನ್ನು ತಿನ್ಬೋದು, ನಿಮ್ಗೆ ಅಡ್ಜಸ್ಟ್ ಆಗುತ್ತೆ, ಯಾವ ತೊಂದರೆ ಇಲ್ಲ ಅಂತಂದರೆ ತಗೊಳ್ಳಿ. ನನಗೆ ಕಲ್ಲಂಗಡಿ ಬಂದು ಜಾಸ್ತಿ ಅಡ್ಜಸ್ಟ್ ಆಗಲ್ಲ, ಆಸೆ ಪಟ್ಟು ಜಾಸ್ತಿ ತಿಂದ್ಬಿಟ್ರೆ ಖಂಡಿತವಾಗ್ಲೂ ಕೋಲ್ಡ್ ಎತ್ತಾಗುತ್ತೆ. ಹಾಗಾಗಿ ನಾನು ಕಲ್ಲಂಗಡಿ ಜ್ಯೂಸ್ ಅಲ್ಲಿ ಕೊಟ್ಟಿದ್ರು ಕುಡ್ದಿದ್ದೆ, ಬಟ್ ಮನೆಗೆ ಬಂದಮೇಲೆಲ್ಲ ತರಿಸ್ಕೊಂಡು ತಿಂದಿಲ್ಲ. ಸೊ ನೀವು ಬಂದು ಮಜ್ಜಿಗೆ ತೊಗೋಬೋದು. ಮಜ್ಜಿಗೆಗೆ ಒಂದು ಸ್ವಲ್ಪ ಉಪ್ಪು, ಈರುಳ್ಳಿ ಎಲ್ಲ ಹಚ್ಚಾಕಿ ಮಜ್ಜಿಗೆಯನ್ನು ಕುಡಿಬೋದು. ನೆಕ್ಸ್ಟು ಬಾರ್ಲಿ ಗಂಜಿಯನ್ನು ತೊಗೋಬೋದು. ಮತ್ತು ತಾಟ್ಲಿಂಗ್ ಬರುತ್ತಲ್ಲ ಈಗ, ತಾಟಿ ನುಂಗು, ಅದನ್ನು ತಿನ್ಬೋದು. ನಿಂಬೆ ಹಣ್ಣಿನ ರಸದಲ್ಲಿ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು, ಏನೂ ಆಗಲ್ಲ. ತಲೆಗೆ ನೀರು ಹಾಕ್ಕೊಂಡು ಸ್ನಾನ ಮಾಡಿದ್ದೀರಾ ಅಂತಂದರೆ ಅವತ್ತಿನ ದಿವಸ ಆದಷ್ಟು ನಿಂಬೆಹಣ್ಣಿನ ರಸ ಎಲ್ಲ ಜ್ಯೂಸ್ ಎಲ್ಲ ಕುಡಿಯೋಕೆ ಹೋಗಬೇಡಿ, ಸ್ನಾನಕ್ಕೂ ಮುಂಚೆ ಕುಡ್ಕೊಳ್ಳಿ. ನಿಂಬೆಹಣ್ಣಿನ ರಸ ಕೆಲವ್ರಿಗೆ ಸ್ನಾನ ಆದಮೇಲೆ ಕುಡಿದ್ರೆ ಖಂಡಿತವಾಗ್ಲೂ ತಲೆಭಾರ ಬರುತ್ತೆ. ಸೊ ಅದಕ್ಕೋಸ್ಕರ. ಮತ್ತು ಹೆಸರು ಬೇಳೆಯನ್ನು ನೆನೆಸ್ಬಿಟ್ಟು ನೈಟಲ್ಲಿ ಬೆಳಗ್ಗೆ ಎದ್ದು ಆ ನೀರು ಮತ್ತು ಹೆಸರು ಬೇಳೆ ಎರಡನ್ನೂ ಸೇರಿ ತಿನ್ನುವಾಗ ಬಾಡಿ ಕೂಲಾಗಿರುತ್ತೆ. ನಿಮಗೆ ಹೀಟ್ ಆಗೋದು, ಉರಿ ಮೂತ್ರ ಆಗೋದು, ಕೆಲವ್ರಿಗೆಲ್ಲ ಹೊಲಿಗೆ ಹಾಕಿರ್ತಾರೆ ನಾರ್ಮಲ್ ಡೆಲಿವರಿ ಟೈಮಲ್ಲಿ ವೆಜೈನಲ್ ಪ್ಲೇಸಲ್ಲಿ. ಸೊ ಆವಾಗ ಉಷ್ಣ ಎಲ್ಲ ಜಾಸ್ತಿ ಆಗ್ಬಿಡ್ತು ಅಂತಂದರೆ ಉರಿ ಜಾಸ್ತಿ ಆಗುತ್ತೆ. ಸೊ ಅವಾಗ ಹಿಂಸೆ ಆಗ್ತಾ ಇರುತ್ತೆ, ಕೆಲವ್ರು ಕೆರ್ಕೋಬೇಕು ಅನ್ನೋಷ್ಟು ನೋವು ಆಗ್ತಾ ಇರುತ್ತೆ, ಹಿಂಸೆ ಆಗ್ತಾ ಇರುತ್ತೆ. ಅದಕ್ಕೆ ಬಾಡಿಯನ್ನು ಹೀಟ್ ಕಮ್ಮಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ಕೆರೆತ ಅನ್ನೋದೆಲ್ಲ ಕಡಿಮೆ ಆಗುತ್ತೆ. ಮತ್ತು ವಾರಕ್ಕೆ 1 ಸಲ ಇಲ್ಲ 2 ಸಲ ಎಣ್ಣೆ, ತಲೆಗೆ ಕೊಬ್ಬರಿ ಎಣ್ಣೆ ಮಸಾಜ್ ಮಾಡ್ಕೊಳ್ಳಿ. ಹರಳೆಣ್ಣೆ ಇಮಿಡಿಯೇಟಾಗಿ ಬೇಡ. ಹರಳೆಣ್ಣೆ ನೀವು ತಲೆ ಪೂರ್ತಿ ಮಸಾಜ್ ಮಾಡಬಾರ್ದು, ನೆತ್ತಿಗೆ ಮಾತ್ರ ಹಾಕೋಬೇಕು. ಸ್ವಲ್ಪ ಒಂದು 8ರಿಂದ 10 ಡ್ರಾಪ್ ನೆತ್ತಿಗೆ ಮಾತ್ರ ಹಾಕೋಬೇಕು. ಹಾಕ್ಕೊಂಡು ನೀವು ಅದನ್ನು ಒಂದು ಅರ್ಧ ಗಂಟೆ ಬಿಟ್ಟು ಬಿಸಿ ನೀರಲ್ಲಿ ಸ್ನಾನ ಮಾಡಿ. ಆದಷ್ಟು ಸೀಗೆಕಾಯಿ ಯೂಸ್ ಮಾಡಿ ತಲೆಗೆ ಪ್ರೆಗ್ನೆನ್ಸಿಯಲ್ಲಿ, ಅದು ನಿಮಗೆ ಅನ್ನೆಸೆಸರಿ ಏರ್ ಫಾಲನ್ನು ಬಂದು ತಡೆಯುತ್ತೆ. ಒಳ್ಳೆ ಬ್ರ್ಯಾಂಡೆಡ್ ಆಗಿರೋದಂಥ ಸೀಗೆಕಾಯನ್ನು ಯೂಸ್ ಮಾಡಿ. ನೆಕ್ಸ್ಟು ಈ ಸಮ್ಮರ್ ಸೀಸನಲ್ಲಿ ಸ್ವಲ್ಪ ಫ್ರೀ ಆಗಿರುವಂತಹ ಬಟ್ಟೆಗಳು, ಸ್ವೆಟರ್ ಹಾಕ್ಕೊಳ್ಳೇಬೇಕಂದ್ರೆ, ನಿಮಗೆ ವೆದರ್ ಚೆನ್ನಾಗಿದೆ, ನನಗೇನು ಬೆನ್ನು ಬರ್ತಾಯಿಲ್ಲ, ಬೆನ್ನಲ್ಲೆಲ್ಲ ಚಳಿ ಕಾಣಿಸ್ತಾ ಇಲ್ಲ, ನಾನು ಆರಾಮಾಗಿದ್ದೀನಿ, ಬೆನ್ನೆಲ್ಲ ನನಗೆ ಆರಾಮಾಗಿ ಸ್ಟಡಿ ಆಗಿದೆ ಅನ್ನೋರು ನೀವೇನು ಸ್ವೆಟರ್ ಯೂಸ್ ಮಾಡಬೇಕು ಅಂತೇನಿಲ್ಲ. ಈ ಬಿಸಿಲಲ್ಲಿ ಸ್ವೆಟರ್, ಸಾಕ್ಸ್ ಎಲ್ಲನೂ ನೈಟ್ ಒಂದು ವೇಳೆ ಚಳಿ ಅಂದರೆ ಮಾತ್ರ ನೀವು ಹಾಕೋಬೋದು. ಇಲ್ಲಾಂದರೆ ಅದು ಹಾಕ್ಕೊಳ್ಳೇಬೇಕಂದ್ರೆ, ಕಂಪಲ್ಸರಿ ಹಾಕ್ಕೊಳ್ಳೇಬೇಕಂದ್ರೆ ಎಲ್ಲನ ಹೊರಗಡೆ ಹೋಗ್ತೀರಲ್ಲ, ಡಾಕ್ಟ್ರ್ ಚೆಕಪ್ಗೆ ಎಲ್ಲ ಹೊರಗಡೆ ಏನೋ ಹೋಗ್ತೀರಾ, ವಾಕಿಂಗ್ ಹೋಗ್ತೀರಾ, ಏನೋ ಮಾಡ್ತೀರಾ ಅಂದಾಗ ಕಿವಿಗತ್ತೆ, ತಲೆಗೆ ಬಟ್ಟೆ ಮತ್ತು ಒಂದು ಸೊ ಹೊರಗಡೆ ಹೋಗ್ತೀನಿ, ನಾನು ಈಚೆ ಹೋಗ್ತೀನಿ, ಗಾಳಿ ಇರುತ್ತೆ ಅಂದಾಗ ಸ್ವೆಟರು, ಸಾಕ್ಸು, ಕಿವಿಗೆ ಹತ್ತಿ ಇವೆಲ್ಲನೂ ಇಟ್ಕೊಂಡು ಹೋಗಬೇಕು. ಮನೇಲಿ ವೆದರ್ ಬಂದು ಚೆನ್ನಾಗಿದೆ, ವಾತಾವರಣ ಒಂದು ಲೆವೆಲ್ಗಿದೆ, ಚಳಿ ಇಲ್ಲ ಅಂದಾಗ ನೀವು ಇದನ್ನೆಲ್ಲ ಏನು ಅಷ್ಟೊಂದೆಲ್ಲ ತುಂಬ ಕಂಪಲ್ಸರಿಯಾಗಿ ಯೂಸ್ ಮಾಡಬೇಕು ಅಂತೇನಿಲ್ಲ. ಮಿನಿಮಮ್ 1 ಮಂತ್ ಆದರೂ ಚೆನ್ನಾಗಿ ಸೆಕೆ ಇದ್ದಾಗ ಬೇಕಾದರೆ ಆಗಾಗ ಬಿಚ್ಕೋಬೋದು. 1 ಮಂತ್ವರೆಗೂ ಅಟ್ಲೀಸ್ಟ್ ಹಾಕ್ಕೊಳ್ಳಿ ಮನೇಲಿ, ಚಳಿ ನುಗ್ಗಬಾರ್ದು, ಗಾಳಿ ನುಗ್ಗಬಾರ್ದು ಅಂತ. ಸೊ ಇಷ್ಟು ವಿಷಯಗಳನ್ನ ಫಾಲೋ ಮಾಡ್ಕೊಳ್ಳಿ. ನೀವು ನಾನ್ ವೆಜ್ ತಿಂದಿದ್ದ ದಿವಸ ರಸಮ್ ಮಾಡಿಸ್ಕೊಂಡು ಅದನ್ನು ಕುಡೀರಿ. ನಾನ್ ವೆಜ್ ತಿಂದಿದ್ದ ದಿವಸ ಎಳ್ನೀರು ತೊಗೊಳ್ಳಿ. ಒಂದು ಫ್ರೂಟು, ನಾನ್ ವೆಜ್ ತಿಂದಿದ್ದ ದಿವಸ ಯಾವುದಾದ್ರೂ ಒಂದು ಒಳ್ಳೆ ಹಣ್ಣನ್ನು ತೊಗೊಳ್ಳಿ. ಸೊ ಅದು ನಿಮ್ಮ ಬೇಬಿಗೂ ನಿಮಗೂ ಹೀಟನ್ನು ಪ್ರೊಡ್ಯೂಸ್ ಮಾಡಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬಾಯ್.